ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನಗಳ ಕಾಲ ಜನ್ಸಿಗಳು ಅಥವಾ ಎಲ್ಲ ಯುವಕರು ಸಿಜೆಪಿ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯವರು ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ರಲ್ಲ, ಫೈನಲಿ ಈಗ ಜಯ ಸಿಕ್ಕಿದೆ. ಮೋದಿ ಅವರ ಕ್ಯಾಬಿನೆಟ್ನ ಮೊದಲ ವಿಕೆಟ್ ಪತನಗೊಂಡಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನಿ ಮೋದಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೆ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಹೆಚ್ಚು ಕಡಿಮೆ 23 ದಿನಗಳಾಯಿತು. ಸೊ ನಿರಂತರವಾಗಿ ಜೆನ್ಸಿಗಳು ಹೋರಾಟವನ್ನ ನಡೆಸಿದ್ರು ಅಥವಾ ಯುವಕ ಯುವತಿಯರು ಹೋರಾಟವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನೆಲ್ಲ ಗಲಾಟೆಗಳಾಯಿತು, ಆಗಬಾರದೆಲ್ಲ ಆಗಿ ಹೋಯಿತು. ಅದಾದ ನಂತರ ಫೈನಲಿ ಈ ನಿರ್ಧಾರ ಇವತ್ತು ಆಗಿದೆ. ಸೊ ಇದನ್ನ ಮೊದಲೇ ಮಾಡಿಬಿಟ್ಟಿದ್ರೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರಲಿಲ್ಲ. ಭಾರತದ ಮರ್ಯಾದೆ ಇಡೀ ಜಗತ್ತಿನ ಮುಂದೆ ಹೋಗ್ತಾ ಇರಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಏನೇನೋ ನಡೆದು ಹೋಯ್ತು. ಫೈನಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದಾಗಿದೆ. ಸೊ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಈ ಯುವಕರು ಸಿಜೆಪಿ ಪಾರ್ಟಿಯವರು ಹೋರಾಟವನ್ನ ಹಿಂತೆಗೆದುಕೊಳ್ತಾರಾ? ಯಾಕೆ ಅಂತ ಅಂದ್ರೆ ಮೊದಲ ಉದ್ದೇಶ, ಮಹತ್ವದ ಒಂದು ಬೇಡಿಕೆ ಇದೇ ಆಗಿತ್ತು ಅವರದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಾಗಿದೆ. ಇದಾದ ನಂತರ ಈಗಲಾದರೂ ಚರ್ಚೆಗೆ ಹೋಗ್ತಾರಾ? ಯಾಕೆ ಅಂತ ಅಂದ್ರೆ ಪದೇ ನೀಟ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಈ ಪ್ರಶ್ನಾ ಪತ್ರಿಕೆಗಳು ಸೋರಿಕೆ ಆಗ್ತಾನೆ ಹೋಗ್ತಾ ಇದ್ವು. ಯಾರ ತಲೆದಂಡವೂ ಕೂಡ ಆಗ್ತಾ ಇರಲಿಲ್ಲ, ಯಾರಿಗೂ ಶಿಕ್ಷೆಯೂ ಕೂಡ ಆಗ್ತಾ ಇರಲಿಲ್ಲ, ಯಾವುದೇ ಕ್ರಮ ಕೂಡ ಆಗ್ತಾ ಇರಲಿಲ್ಲ. ಫೈನಲಿ ಯುವಕರು ತಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ. ಈ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಯುವಕರು ಗೆದ್ದಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ? ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಯಾವ ವಿಪಕ್ಷಗಳು ಕೂಡ ಪ್ರಧಾನಿ ಮೋದಿ ಸರ್ಕಾರವನ್ನ ಅಲುಗಾಡಿಸೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಆದರೆ ಆ ಕೆಲಸವನ್ನ ಇಂದಿನ ಯುವ ಪೀಳಿಗೆ ಮಾಡಿ ತೋರಿಸಿದೆ. ಯುವ ಪೀಳಿಗೆ ರೊಚ್ಚಿಗೆದ್ರೆ ಇಡೀ ಸರ್ಕಾರ ಅಲ್ಲ, ಏನು ಬೇಕಾದರೂ ಬದಲಾವಣೆ ಮಾಡುವ ಶಕ್ತಿ ನಮಗಿದೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ಸೊ ಫೈನಲಿ ನಮ್ಮ ಉದ್ದೇಶ ಈಡೇರಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ ಶುರುವಾಗಿದೆ. ಯುವಕರಿಂದ ಯುವತಿಯರಿಂದ, ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಗಿದೆ. ಸೊ ನೀವೇನ್ ಹೇಳ್ತೀರಿ? ಕಮೆಂಟ್ ಮಾಡಿ ತಿಳಿಸಿ.